ಮೇಷರಾಶಿ ಮೇಷರಾಶಿಯವರೇ, ನೀವು ಸ್ವಾಭಾವಿಕವಾಗಿಯೇ ಅಪ್ರತಿಮ ನಾಯಕರು ಮತ್ತು ಶಕ್ತಿಯುತ ವ್ಯಕ್ತಿತ್ವದವರು. ಆದರೆ ನೆನಪಿಡಿ, ಪ್ರತಿಯೊಂದು ವಿಷಯಕ್ಕೂ ತಕ್ಷಣವೇ ಪ್ರತಿಕ್ರಿಯಿಸುವುದೋ ಅಥವಾ ಕೋಪಗೊಳ್ಳುವುದೋ ನಿಮ್ಮ ಶಕ್ತಿಯನ್ನು ಕುಂದಿಸುತ್ತದೆ. ಇಂದು ನಿಮ್ಮ ಮಾತುಗಳಲ್ಲಿ ಆವೇಶಕ್ಕಿಂತ ಆಳ ಇರಬೇಕಾಗುತ್ತೆ. ಯಾರಾದರೂ ನಿಮ್ಮನ್ನ ಕೆಣಕಿದರೂ ತಕ್ಷಣವೇ ಪ್ರತಿಕ್ರಿಯಿಸದೆ ನಿಮ್ಮ ಮೌನದ ಮೂಲಕವೇ ಉತ್ತರವನ್ನ ನೀಡಬೇಕಾಗುತ್ತೆ. ನಿಮ್ಮ ಈ ಗಾಂಭೀರ್ಯ ಮತ್ತು ಸಂಯಮವೇ ಇಂದಿನ ದಿನದಲ್ಲಿ ನಿಮ್ಮ ಸುತ್ತಲಿರುವ ಜನರು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಗೌರವಿಸುವಂತೆ ಮತ್ತು ನಿಮ್ಮ ಪ್ರತಿಯೊಂದು ಮಾತನ್ನ ಆಲಿಸುವಂತೆ ಮಾಡುತ್ತದೆ. ನಿಮ್ಮ ಶಕ್ತಿಯನ್ನ ಸಂಯಮದಲ್ಲಿ ಪ್ರದರ್ಶನೆಯನ್ನು ಮಾಡಬೇಕಾಗುತ್ತೆ. ಯಾರು ತಮ್ಮ ಶಕ್ತಿಯನ್ನ ಸಾಬೀತುಪಡಿಸಲು ಸದಾ ಅಬ್ಬರಿಸುತ್ತಿರುತ್ತಾರೆಯೋ ಜಗತ್ತು ಅವರನ್ನ ಕೇವಲ ಒಂದು ಶಬ್ದ ಎಂದು ಭಾವಿಸಿ ನಿರ್ಲಕ್ಷಿಸುತ್ತದೆ. ಆದರೆ ಯಾರು ತಮ್ಮ ಜ್ಞಾನ ಮತ್ತು ವ್ಯಕ್ತಿತ್ವವನ್ನು ಮೌನವಾಗಿ ಬೆಳೆಸಿಕೊಳ್ಳುತ್ತಾರೋ ಅವರು ಕೇವಲ ಒಂದು ಸಣ್ಣ ಮಾತಾಡಿದರೂ ಇಡೀ ಜಗತ್ತೇ ಸ್ತಬ್ಧವಾಗಿ ಆಲಿಸುವಂಥದ್ದಾಗ್ತದೆ. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಚಲನೆ ಇರಲಿದ್ದೋ ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದಂಥ ಆದಾಯದ ಮೂಲಗಳು ಮುಕ್ತವಾಗಲಿವೆ. ಆದರೆ ಭವಿಷ್ಯದ ದೊಡ್ಡ ಹೂಡಿಕೆಗಳಿಗಾಗಿ ಹಿಂದೆ ಹಣವನ್ನು ಕಾಯ್ದಿರಿಸುವುದು ಉತ್ತಮ. ಅನಗತ್ಯ ಸಾಲಗಾರರಿಂದ ಆದಷ್ಟು ದೂರವಿರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ತಾಯಿಯ ಕಡೆಯಿಂದ ಆಶೀರ್ವಾದ ಲಭಿಸುವಂಥದ್ದು ನಿಮಗೆ. ಸಂಗಾತಿಯೊಂದಿಗೆ ಮಧುರವಾದಂತಹ ಸಂಭಾಷಣೆ ನಡೆಯಲಿದ್ದು ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಅವರ ಸಂಪೂರ್ಣ ಸಹಕಾರವಿರುತ್ತದೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗುವಂಥದ್ದನ್ನು ಕಾಣ್ತೀರ. ಇನ್ನು ವಾರದ ಆರಂಭದ ದಿನವೇ ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂತಹ ದಿನ. ಕಚೇರಿಯಲ್ಲಿ ನಡೆಯುವಂತಹ ಪ್ರಮುಖ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಮನ್ನಣೆ ಸಿಗುವಂಥದ್ದು. ವ್ಯಾಪಾರಸ್ಥರಿಗೆ ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಒಳ್ಳೆಯ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ನಿಮ್ಮ ಪಾರದರ್ಶಕ ನಡೆ ಎದುರಾಳಿಗಳಿಗೂ ಕೂಡ ಗೌರವವನ್ನು ತರುವಂಥದ್ದು. ಇನ್ನು ದೈಹಿಕವಾಗಿ ನೀವು ಚುರುಕಾಗಿರ್ತೀರಿ, ಆದರೆ ಮಾನಸಿಕವಾಗಿ ಯೋಚನೆಗಳ ವೇಗ ಹೆಚ್ಚಿಸುವುದರಿಂದ ಸಂಜೆ ವೇಳೆಗೆ ಕೊಂಚ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನು ಕುಡಿಯಬೇಕಾಗುತ್ತೆ ಮತ್ತು ವಿಶ್ರಾಂತಿಗೆ ಆದ್ಯತೆಯನ್ನು ಕೂಡ ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವಲಿಂಗಕ್ಕೆ ಕೊಂಚ ಹಾಲು ಅಥವಾ ನೀರನ್ನು ಅರ್ಪಿಸಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಪಠಣೆಯನ್ನು ಮಾಡಿ. ಇದು ಮನಸ್ಸಿನ ಅಪಾರ ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ. ಇಂದು ದಿನದಲ್ಲಿ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ಸಂಪೂರ್ಣ ಮೌನವಾಗಿರಬೇಕಾಗುತ್ತೆ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಮತ್ತು ಆಲೋಚನಾ ಸಾಮರ್ಥ್ಯವನ್ನು ದುಪ್ಪಟ್ಟು ಮಾಡುವಂಥದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 2 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕೆಂಪು ಬಣ್ಣವನ್ನು ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಷಭರಾಶಿಯವರ ಸಿಂಹ ಗರ್ಜಿಸಿದಾಗ ಕಾಡು ನಡಗಬಹುದು, ಆದರೆ ಸಿಂಹ ಮೌನವಾಗಿ ಹೆಜ್ಜೆ ಇಡುತ್ತಿರುವಾಗ ಇಡೀ ಕಾಡು ಅದಕ್ಕೆ ದಾರಿಯನ್ನ ಬಿಡುತ್ತದೆ. ಅಧಿಕಾರ ಮತ್ತು ಗೌರವವನ್ನ ಕಿರುಚಾಡಿ ಪಡೆಯುವುದಾಗುವುದಲ್ಲ, ಅದನ್ನ ನಿಮ್ಮ ವ್ಯಕ್ತಿತ್ವದ ಮೌನ ಮತ್ತು ಸ್ಥಿರತೆಯಿಂದ ಗಳಿಸಬೇಕಾಗ್ತದೆ. ನೀವು ಸ್ವಾಭಾವಿಕವಾಗಿಯೇ ಸ್ಥಿರತೆ ಮತ್ತು ಗಾಂಭೀರ್ಯದ ಸಂಕೇತವಾಗಿರುವಂತದ್ದು. ಇಂದು ಜಗತ್ತಿಗೆ ನಿಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸಲು ನೀವು ಅತಿಯಾಗಿ ಮಾತನಾಡಬೇಕಾದಂತಹ ಅಗತ್ಯವಿಲ್ಲ. ನಿಮ್ಮ ಮಾತುಗಳು ಕಡಿಮೆ ಇರಬೇಕಾಗುತ್ತೆ, ಆದರೆ ಅವುಗಳಲ್ಲಿ ಸತ್ಯ ಮತ್ತು ತೂಕ ಇರಬೇಕಾಗುತ್ತೆ. ನೀವು ಒಮ್ಮೆ ಆಲೋಚಿಸಿ ಮಾತನಾಡುವಾಗ ಇಡೀ ಸಭೆ ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸುತ್ತದೆ. ನಿಮ್ಮ ನಡೆ ಮತ್ತು ನುಡಿಯಲ್ಲಿ ಆ ರಾಜ ಗಾಂಭೀರ್ಯ ಇರಬೇಕಾಗುತ್ತೆ. ನಿಮ್ಮ ಮೌನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗುವಂತದ್ದನ್ನ ಈ ದಿನ ನೀವು ಕಾಣುವಂತಹ ದಿನ. ಕುಟುಂಬದಲ್ಲಿ ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯಿಂದಾಗಿ ನಿಮ್ಮ ಗೌರವ ಹೆಚ್ಚಾಗುವಂತಹ ದಿನ. ಇನ್ನು ಸಂಗಾತಿಯೊಂದಿಗೆ ಭವಿಷ್ಯದ ದೊಡ್ಡ ಗುರಿಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆಗಳು ಕೂಡ ನಡೆಯುವಂತಹ ದಿನ. ಒಡ ಹುಟ್ಟಿದವರಿಂದ ಶುಭ ವಾರ್ತೆಯನ್ನ ನಿರೀಕ್ಷಿಸಬಹುದು. ಪ್ರೇಮಿಗಳಿಗೆ ತಮ್ಮ ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಮನೆಯವರ ಒಪ್ಪಿಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಧನಸ್ಥಾನದಲ್ಲಿ ಸಕಾರಾತ್ಮಕ ಚಲನೆ ಇರಲಿದ್ದು ಆದಾಯದ ಹರಿವು ಕೂಡ ಉತ್ತಮವಾಗಿರುವಂತದ್ದು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಆಸ್ತಿ ವ್ಯವಹಾರಗಳು ಇಂದು ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವಂತಹ ದಿನ. ಆದರೆ ಇಂದು ಆಡಂಬರದ ವಸ್ತುಗಳ ಪ್ರದರ್ಶನಕ್ಕಾಗಿ ಅಥವಾ ಅನಗತ್ಯ ಐಷಾರಾಮಿ ವಿಷಯಗಳಿಗಾಗಿ ಹಣ ವ್ಯಯಿಸುವುದನ್ನ ಆದಷ್ಟು ನಿಯಂತ್ರಿಸಬೇಕಾಗುತ್ತೆ. ಇನ್ನು ವಾರದ ಆರಂಭದಲ್ಲೇ ವೃತ್ತಿರಂಗದಲ್ಲಿ ಮಹತ್ವ
ಮಹತ್ವದ ಬದಲಾವಣೆಗಳು ಕೂಡ ಕಂಡುಬರುವಂತಹದ್ದು. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕಲ್ಪನೆಗಳಿಗೆ ಹೆಚ್ಚಿನ ತೂಕ ಬರಲಿರುವಂತದ್ದು. ಇನ್ನು ಮೇಲಾಧಿಕಾರಿಗಳು ನಿಮ್ಮ ಮಾತಿಗೆ ಮನ್ನಣೆಯನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಹೊಸ ಅವಕಾಶಗಳು ಕೂಡ ಸಿಗುವಂತಹ ದಿನ. ನಿಮ್ಮ ನಿಖರವಾದಂತಹ ಯೋಜನೆಗಳು ಪ್ರತಿಸ್ಪರ್ಧಿಗಳನ್ನ ಬೆರಗಾಗಿಸುವಂತೆ ಮಾಡುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋಣ ಅಂದ್ರೆ ಆರೋಗ್ಯವು ಸ್ಥಿರವಾಗಿರುತ್ತದೆ. ಆದಾಗ್ಯೂ ಕೂಡ ಸೋಮವಾರದ ಕೆಲಸದ ಒತ್ತಡದಿಂದಾಗಿ ಭುಜದ ನೋವು ಅಥವಾ ಕತ್ತಿನ ಸ್ನಾಯು ಸೆಳೆತಗಳ ನೋವು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಕುಳಿತುಕೊಳ್ಳುವಂತಹ ಭಂಗಿಯ ಕಡೆಗೆ ಗಮನವನ್ನು ಹರಿಸಬೇಕಾಗುತ್ತೆ. ದಿನದ ಆರಂಭದಲ್ಲಿ ಲಘು ವ್ಯಾಯಾಮವನ್ನು ಮಾಡುವುದು ಇಡೀ ದಿನ ಚುರುಕಾಗಿರಲು ನೆರವಾಗುವಂತದ್ದು. ಇನ್ನು ಸರಳವಾದಂತಹ ಪರಿಹಾರಗಳನ್ನು ನೋಡೋಣ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗದ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿಗೆ ಅಚಲವಾದಂತಹ ಸ್ಥಿರತೆ ಮತ್ತು ಆಕರ್ಷಣಾ ಶಕ್ತಿಯನ್ನ ನೀಡುವಂತದ್ದು. ಇನ್ನು ಸಾಧ್ಯವಾದರೆ ನಿಮಗೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಬೇಕಾಗುತ್ತೆ. ಕದಳಿ ಫಲ ಅಂದ್ರೆ ಬಾಳೆಹಣ್ಣನ್ನ ಅಥವಾ ಹಾಲನ್ನು ಅರ್ಪಿಸಬೇಕಾಗುತ್ತೆ. ಇನ್ನು ಸೋಮವಾರ ಚಂದ್ರನ ದಿನವಾಗಿರುವುದರಿಂದ ಮನೆಯಿಂದ ಹೊರಡುವ ಮುನ್ನ ನಿಮ್ಮ ತಾಯಿಯ ಪಾದವನ್ನ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಮಿಥುನ ರಾಶಿಯವರ ಮಾತುಗಳು ಬೆಳ್ಳಿಯಾದ್ರೆ ಮೌನ ಬಂಗಾರ. ಆದರೆ ಎಲ್ಲಕ್ಕಿಂತ ಶಕ್ತಿಶಾಲಿವಾದುದು ಸಮಯೋಚಿತವಾದಂತಹ ಮಾತು. ನೀವು ಜಗತ್ತಿಗೆ ಕೇಳಿಸುವಂತೆ ಕಿರುಚಾಗಬೇಕಾಗಿಲ್ಲ. ನಿಮ್ಮ ಮಾತುಗಳಲ್ಲಿ ಆಳವಾದಂತಹ ಜ್ಞಾನ ಮತ್ತು ಸತ್ಯವಿದ್ದರೆ ಇಡೀ ಜಗತ್ತೇ ಮೌನವಾಗಿ ನಿಮ್ಮನ್ನು ಆಲಿಸುವಂತಹದ್ದನ್ನು ನೋಡ್ತೀರ. ನೀವು ಸ್ವಾಭಾವಿಕವಾಗಿಯೇ ಮಾತಿನ ಮಲ್ಲರಿದ್ದಂತೆ. ಮಾತಿನ ಮೂಲಕವೇ ಯಾರನ್ನೂ ಕೂಡ ಬೇಕಾದರೂ ಸೆಳೆಯಬಲ್ಲುವಂತಹ ನಿಮಗೆ ಅಯಸ್ಕಾಂತವಿರುವಂಥದ್ದು. ಆದರೆ ನೆನಪಿಡಿ, ಜನರು ನಿಮ್ಮ ಮಾತುಗಳನ್ನು ಕೇವಲ ಕೇಳಿಸಿಕೊಳ್ಳಬಾರದು, ಬದಲಿಗೆ ಗಂಭೀರವಾಗಿ ಆಲಿಸಬೇಕಾಗತ್ತೆ. ಹಾಗಬೇಕಾದ್ರೆ ಇಂದು ನಿಮ್ಮ ಮಾತುಗಳಲ್ಲಿ ಕೇವಲ ಶಬ್ದಗಳಿರಬಾರದು, ಬದಲಿಗೆ ಅದರಲ್ಲಿ ನಿಮ್ಮ ಅನುಭವದ ತೂಕ ಮತ್ತು ಪ್ರಾಮಾಣಿಕತೆ ಇರಬೇಕಾಗುತ್ತೆ. ಇಂದು ನೀವು ಮಾತನಾಡುವ ಮುನ್ನ ಎದುರಿಗಿರುವವರನ್ನ ಪೂರ್ತಿಯಾಗಿ ಆಲಿಸಬೇಕಾಗುತ್ತೆ. ನಂತರ ನಿಮ್ಮ ತೂಕದ ನಿರ್ಧಾರವನ್ನ ಮಂಡನೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ಮಾತು ಇಂದಿನ ಪರಿಸ್ಥಿತಿಯನ್ನೇ ಬದಲಾಯಿಸುವಂತಹ ಶಕ್ತಿಯನ್ನ ಹೊಂದಿರುವಂಥದ್ದು ಎಂಬುದನ್ನು ನೀವು ಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಇನ್ನು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರುವಂತಹ ದಿನ. ಬುಧನ ಕೃಪೆಯಿಂದ ವ್ಯವಹಾರಗಳಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುವಂಥದ್ದು. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಸುಲಭವಾದಂತಹ ಮಾರ್ಗಗಳು ಕೂಡ ನಿಮಗೆ ಗೋಚರಿಸುವಂಥದ್ದನ್ನು ನೋಡ್ತೀರ. ಆದರೆ ಭಾವುಕರಾಗಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವ ಹಾಗಿಲ್ಲ ನೀವು. ಯಾಕೆಂದರೆ ಮರಳಿ ಬರುವುದು ತುಂಬ ಕಷ್ಟಕರವಾಗಿರಬಹುದು. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೋಡುವಂತಹ ದಿನ. ಒಡಹುಟ್ಟಿದವರಿಂದ ಶುಭ ವಾರ್ತೆಯನ್ನು ಕೇಳ್ತೀರ. ಜೀವನ ಸಂಗಾತಿಯ ನಿಮ್ಮ ಭಾವನೆಗಳಿಗೆ ಸ್ಪಂದನೆಯನ್ನು ಮಾಡ್ತಾರೆ. ನಿಮ್ಮ ವೃತ್ತಿಪರ ನಿರ್ಧಾರಗಳಿಗೆ ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ಸಿಗುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಚರ್ಚಿಸಲು ಕೂಡ ಒಳ್ಳೆಯ ಸಮಯವಾಗಿರುವಂಥದ್ದು. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸಂವಹನ ಕಲೆ ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ಬುದ್ಧಿವಂತಿಕೆಗೆ ಭಾರಿ ಮನ್ನಣೆ ಸಿಗುವಂತಹ ದಿನ. ಪ್ರಮುಖವಾದಂತಹ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಮಂಡಿಸಲು ಇದು ಸೂಕ್ತವಾದಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಅಥವಾ ಮಾರುಕಟ್ಟೆಯಲ್ಲಿ ಹೊಸ ತಂತ್ರಗಳನ್ನು ರೂಪಿಸಲು ಅನುಕೂಲಕರವಾದಂತಹ ದಿನವಾಗಿರುವಂಥದ್ದು. ರೇಡಿಯೋ, ಮಾಧ್ಯಮ, ಲೇಖನ ಮತ್ತು IT ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿಪರವಾದಂತಹ ದಿನವಾಗುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇದು ಉತ್ತಮವಾದಂತಹ ದಿನವಾಗಿರುವಂಥದ್ದು. ಆದರೆ ಅತಿಯಾದ ಮಾನಸಿಕ ಚಟುವಟಿಕೆಗಳಿಂದಾಗಿ ದಿನದ ಅಂತ್ಯದಲ್ಲಿ ಸಣ್ಣ ಮಟ್ಟದ ತಲೆನೋವು ಕಾಣಿಸ್ಕೊಳ್ಬಹುದು ಅಥವಾ ಕಣ್ಣಿನ ಆಯಾಸ ಕಾಣಿಸ್ಕೊಳ್ಬಹುದು. ಆದಷ್ಟು ಪ್ರಾಣಾಯಾಮ ಮತ್ತು ಹಸಿರು ಪ್ರಕೃತಿಯ ನಡುವೆ ಸ್ವಲ್ಪ ಸಮಯವನ್ನು ಕಳೆಯುವುದು ಕೂಡ ನಿಮಗೆ ನೆಮ್ಮದಿಯನ್ನು ನೀಡುತ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಸ್ವಲ್ಪ ಜಲವನ್ನು ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಬೇಕಾಗುತ್ತೆ. ಜೊತೆಗೆ ವಿಘ್ನ ನಿವಾರಕನಾದಂತಹ ಗಣೇಶನಿಗೆ ಗರಿಕೆ ಹುಲ್ಲನ್ನು ಸಮರ್ಪಿಸುವುದರಿಂದ ಬುಧ ದೋಷಗಳು ನಿವಾರಣೆಯಾಗುವಂಥದ್ದನ್ನು ನೋಡ್ತೀರ. ಇನ್ನು ನಿಮ್ಮ ವಾಣಿಸಿದ್ಧಿಗಾಗಿ ಮತ್ತು ಬುದ್ಧಿಯ ತೀಕ್ಷ್ಣತೆಗಾಗಿ ಓಂ ಭೂಂ ಬುಧಾಯ ನಮಃ ಮಂತ್ರವನ್ನು ಪಠಣೆಯನ್ನು ಮಾಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಹಳದಿ ಬಣ್ಣವನ್ನು ಬಳಸಬೇಕಾಗುತ್ತೆ. ಕಟಕ ರಾಶಿಯವರ ಸಿಂಹದ ಗರ್ಜನೆಗಿಂತ ಆಳವಾದಂತಹ ಸಮುದ್ರದ ಮೌನಕ್ಕೆ ಶಕ್ತಿ ಹೆಚ್ಚಾಗಿರ್ತದೆ. ಜನರು ನಿಮ್ಮನ್ನು ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಧ್ವನಿ ಜೋರಾಗಿರಬೇಕಾಗಿಲ್ಲ. ನಿಮ್ಮ ಮಾತುಗಳಲ್ಲಿ ಆಳವಾದಂತಹ ಸತ್ಯ ಮತ್ತು ಸದ್ಭಾವನೆ ಇರಬೇಕಾಗುತ್ತೆ. ನೀವು ಅತ್ಯಂತ ಭಾವನಾತ್ಮಕ ಮತ್ತು ಸಹಾನುಭೂತಿಯನ್ನು ಉಳ್ಳವರಾಗಿರ್ತೀರ. ಇಂದು ನೀವು ಆಡುವಂತಹ ಪ್ರತಿಯೊಂದು ಮಾತು ತೂಕದಿರಬೇಕಾಗತ್ತೆ. ಯಾರನ್ನೋ ಮೆಚ್ಚಿಸಲು ಅಥವಾ ವಾದ ಗೆಲ್ಲಲು ಮಾತನಾಡಬೇಡಿ.
ನಿಮ್ಮ ಅಂತರಂಗದ ಧ್ವನಿಗೆ ಗೌರವವನ್ನು ನೀಡಬೇಕಾಗುತ್ತೆ. ಸ್ಪಷ್ಟವಾಗಿ ಮತ್ತು ಆತ್ಮವಿಶ್ವಾಸದಿಂದ ಮಾತನಾಡಬೇಕಾಗುತ್ತೆ. ನೆನಪಿಡಿ, ಜಗತ್ತು ಕೇವಲ ಶಬ್ದ ಮಾಡುವವರಿಗಲ್ಲ, ಬದಲಿಗೆ ಅರ್ಥಪೂರ್ಣವಾಗಿ ಮಾತನಾಡುವವರನ್ನು ಮಾತ್ರ ಅತ್ಯಂತ ಗಂಭೀರವಾಗಿ ಆಲಿಸುವಂಥದ್ದು. ಇಂದು ನಿಮ್ಮ ಮಾತು ಇತರರಿಗೆ ದಾರಿದೀಪವಾಗಬೇಕಾಗುತ್ತೆ. ಇಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನು ನೋಡ್ತೀರ. ತಾಯಿಯ ಕಡೆಯಿಂದ ಪೂರ್ಣವಾದಂತಹ ಸಹಕಾರ ಮತ್ತು ಪ್ರೀತಿ ಕೂಡ ದೊರೆಯುವಂತಹದ್ದು. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂಥದ್ದು. ನಿಮ್ಮ ಮಾತು ಮನೆಯಲ್ಲಿ ಪ್ರತಿಯೊಬ್ಬರ ಮೇಲೂ ಧನಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಹಳೆಯ ಕೌಟುಂಬಿಕ ಸಮಸ್ಯೆಗಳಿಗೆ ಒಮ್ಮತದ ಪರಿಹಾರವೂ ಕೂಡ ನಿಮಗೆ ಸಿಗುವಂಥದ್ದನ್ನು ನೋಡ್ತೀರ. ಇನ್ನು ಧನಸ್ಥಾನದಲ್ಲಿ ಚಂದ್ರನ ಶುಭ ಸಂಚಾರವಿರುವುದರಿಂದ ಆರ್ಥಿಕ ಸ್ಥಿತಿ ಕೂಡ ಉತ್ತೇಜನಕಾರಿಯಾಗಿರುವಂಥದ್ದು. ಬಾಕಿ ಉಳಿದಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಆದರೆ ಭಾವುಕತೆಗೆ ಒಳಗಾಗಿ ಯಾರಿಗೂ ಕೂಡ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಆದಾಯದ ಹೊಸ ಮೂಲಗಳ ಬಗ್ಗೆ ಆಪ್ತರೊಂದಿಗೆ ಮಹತ್ವದ ಚರ್ಚೆಗಳು ಕೂಡ ನಡೆಯುವಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ವಾರದ ಆರಂಭದ ದಿನವೇ ವೃತ್ತಿರಂಗದಲ್ಲಿ ಮಹತ್ವದ ಬದಲಾವಣೆಗಳು ಕಂಡುಬರುವಂಥದ್ದು. ಕಚೇರಿಯಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ಹೆಚ್ಚಿನ ಮನ್ನಣೆ ಸಿಗ್ತದೆ. ಸಹೋದ್ಯೋಗಿಗಳು ನಿಮ್ಮ ಸಲಹೆಯನ್ನು ಗಂಭೀರವಾಗಿ ಸ್ವೀಕರಿಸ್ತಾರೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ಉದ್ಯಮ ವಿಸ್ತರಣೆಗೆ ಜಂಟಿ ಒಪ್ಪಂದಗಳನ್ನು ಮಾಡಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ಸಾರ್ವಜನಿಕ ಸಂಪರ್ಕದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುವಂಥದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಚೆನ್ನಾಗಿರುವಂಥದ್ದು. ಆದರೆ ಚಂದ್ರನ ಪ್ರಭಾವದಿಂದ ಮನಸ್ಸು ಕೊಂಚ ಸಂವೇದನಾಶೀಲರಾಗಿರಬಹುದು. ಶೀತ, ಗಂಟಲಿನ ಇನ್ಫೆಕ್ಷನ್ ಬಗ್ಗೆ ಜಾಗೃತಿ ಇರಬೇಕಾಗುತ್ತೆ. ದಿನದ ಆರಂಭದಲ್ಲಿ ಪ್ರಾಣಾಯಾಮ ಮಾಡುವುದು ಮಾನಸಿಕ ಸ್ಥಿರತೆಯನ್ನು ಹೆಚ್ಚಿಸುವಂಥದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಹಾಲು ಮತ್ತು ನೀರನ್ನು ಅರ್ಪಿಸಬೇಕಾಗುತ್ತೆ. ಓಂ ಝೂಂ ಸಂ ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ವಾಕ್ಸಿದ್ಧಿ ಲಭಿಸುವಂಥದ್ದು. ಇಂದು ದಿನದ ಆರಂಭದಲ್ಲಿ ನಿಮ್ಮ ತಾಯಿಯ ಪಾದವನ್ನು ಮುಟ್ಟಿ ಆಶೀರ್ವಾದವನ್ನು ಪಡಿಬೇಕಾಗುತ್ತೆ. ಇದು ನಿಮ್ಮ ಜಾತಕದಲ್ಲಿ ಚಂದ್ರನ ಬಲವನ್ನು ವೃದ್ಧಿಸುವಂಥದ್ದು. ಇಂದು ಯಾವುದೇ ಕಾರಣಕ್ಕೂ ನೀರನ್ನು ಪೋಲನ್ನು ಮಾಡಬೇಡಿ ಮತ್ತು ದಾಹದಿಂದ ಇರುವವರಿಗೆ ಕುಡಿಯಲು ನೀರನ್ನು ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನು ಬಳಸಬೇಕಾಗುತ್ತೆ ನೀವು. ಸಿಂಹರಾಶಿಯವರ ಚಂದ್ರನ ನಿಜವಾದಂತಹ ಶಕ್ತಿ ಇರುವುದು ಅದರ ಗರ್ಜನೆಯಲ್ಲ, ಅದರ ನೋಟ ಮತ್ತು ನಡಿಗೆಯಲ್ಲಿರುವಂತಹ ಗಾಂಭೀರ್ಯದಲ್ಲಿ. ಜಗತ್ತು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಬೇಕಾದರೆ ನಿಮ್ಮ ಶಬ್ದದ ಧ್ವನಿ ಹೆಚ್ಚಿರಬೇಕಾಗುತ್ತೆ. ನಿಮ್ಮ ಆಲೋಚನೆ ಮತ್ತು ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಬೇಕಾಗುತ್ತೆ. ನೀವು ಹುಟ್ಟುತ್ತಲೇ ರಾಜ ಸೌಂದರ್ಯ ಮತ್ತು ಅಧಿಕಾರದ ಗುಣವನ್ನು ಹೊಂದಿದವರು. ಆದರೆ ನೆನಪಿಡಿ, ಜನರು ನಿಮ್ಮ ಅಧಿಕಾರಕ್ಕೆ ಹೆದರಿ ಕೇಳುವುದಲ್ಲ ಅಥವಾ ಕೇಳುವುದಕ್ಕೂ ನಿಮ್ಮ ಯೋಗ್ಯತೆಯನ್ನು ಗೌರವಿಸಿ ಕೇಳುವುದಕ್ಕೂ ತುಂಬ ವ್ಯತ್ಯಾಸವಿದೆ. ಇಂದು ನೀವು ಎಲ್ಲರ ಗಮನವನ್ನು ಸೆಳೆಯಲು ಅಥವಾ ನಿಮ್ಮ ವಾದವನ್ನು ಸಾಬೀತುಪಡಿಸಲು ಜೋರಾಗಿ ಮಾತನಾಡಬೇಕಾಗಿಲ್ಲ. ನಿಮ್ಮ ಮಾತುಗಳಲ್ಲಿ ಸತ್ಯ, ನಿಮ್ಮ ನಡೆ ನುಡಿಯಲ್ಲಿ ವಿನಯ ಹಾಗೂ ನಿಮ್ಮ ಕೆಲಸದಲ್ಲಿ ನಿಷ್ಠೆ ಇರಬೇಕಾಗುತ್ತೆ. ನೀವು ಮೌನವಾಗಿ ಹೆಜ್ಜೆ ಇಟ್ಟರೂ ಇಡೀ ಸಭೆ ನಿಮ್ಮನ್ನು ಎದ್ದು ನಿಂತು ಆಲಿಸುವಂತೆ ಮಾಡುವಂತಹ ಆಳವಾದಂತಹ ಆಕರ್ಷಣೆ ನಿಮ್ಮ ವ್ಯಕ್ತಿತ್ವದಲ್ಲಿದೆ. ನಿಮ್ಮ ಒಳಗಿನ ಆ ರಾಜ್ಯ ಗಂಭೀರ್ಯವನ್ನು ಸಕಾರಾತ್ಮಕವಾಗಿ ಜಾಗೃತಗೊಳಿಸಬೇಕಾಗುತ್ತೆ ನೀವು. ಇಂದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಎಲ್ಲರೂ ಕೂಡ ಗೌರವವನ್ನು ನೀಡ್ತಾರೆ. ಒಡ ಹುಟ್ಟಿದವರಿಂದ ಅಥವಾ ತಂದೆಯವರಿಂದ ಮಹತ್ವದ ಸಹಾಯವು ಕೂಡ ನಿಮಗೆ ದೊರೆಯುವಂಥದ್ದು. ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವಂಥದ್ದು ಹಾಗೂ ನಿಮ್ಮ ಭವಿಷ್ಯದ ಕನಸುಗಳಿಗೆ ಅವರ ಸಂಪೂರ್ಣ ಬೆಂಬಲ ಸಿಗುವಂಥದ್ದು. ಪ್ರೇಮಿಗಳಿಗೆ ನಡುವೆ ಪರಸ್ಪರ ಗೌರವ ಮತ್ತು ಬಾಂಧವ್ಯ ಕೂಡ ಮತ್ತಷ್ಟು ಗಟ್ಟಿಯಾಗುವಂಥದ್ದು. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಧನಾತ್ಮಕವಾದಂತಹ ದಿನ. ಸ್ಥಿರ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ನಿಮ್ಮ ಕೈ ಸೇರುವಂಥದ್ದು. ದೀರ್ಘಾವಧಿಯ ಆರ್ಥಿಕ ಯೋಜನೆಗಳಿಗೆ ಬಂಡವಾಳ ಹೂಡಲು ಇದು ಒಳ್ಳೆಯ ದಿನ. ಆದರೆ ಅತಿಯಾದ ಆತ್ಮವಿಶ್ವಾಸದಿಂದ ಅಪರಿಚಿತರ ಅಥವಾ ಕೇಳಿ ಶಾರ್ಟ್ಕಟ್ನಲ್ಲಿ ಹಣ ಗಳಿಸುವಂತಹ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಕೈಯನ್ನು ಹಾಕಬೇಡಿ. ವಾರದ ಮೊದಲ ದಿನವೇ ವೃತ್ತಿರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುವಂಥದ್ದು. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಸಲಹೆಗಳಿಗೆ ಹೆಚ್ಚಿನ ಮೌಲ್ಯ ಸಿಗುವಂಥದ್ದು. ಮೇಲಾಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಹಾಗೂ ಗ್ರಾಹಕರನ್ನು ಸೆಳೆಯಲು ಹೊಸ ಯೋಜನೆಗಳನ್ನು ರೂಪಿಸಲು ಇಂದು ಅತ್ಯುತ್ತಮವಾದಂತಹ ದಿನ. ಸರ್ಕಾರಿ ಕೆಲಸಗಳು ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಸಾಗುವಂತಹ ದಿನವಾಗಿದೆ.
ಇಂದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಚೈತನ್ಯ ಉತ್ತಮವಾಗಿರುವಂಥದ್ದು. ಆದಾಗ್ಯೂ ಕೂಡ ಸಿಂಹರಾಶಿಯವರಿಗೆ ಅತಿಯಾದ ಕೆಲಸದಿಂದಾಗಿ ಕಣ್ಣಿನ ಆಯಾಸ ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು. ಕಾಲಕ್ಕೆ ವಿಶ್ರಾಂತಿಯನ್ನ ಪಡೆಯಬೇಕಾಗತ್ತೆ ಮತ್ತು ಸಾಕಷ್ಟು ನೀರನ್ನ ಕುಡಿಯಬೇಕಾಗತ್ತೆ. ಇಂದು ಮುಂಜಾನೆ ಉದಯಿಸುವಂತಹ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನು ಅರ್ಪಿಸಬೇಕಾಗತ್ತೆ. ನಂತರ ಸಂಜೆ ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಗ್ರಹಗಳ ದೋಷವನ್ನ ನಿವಾರಿಸಿ ಮಾನಸಿಕ ಸ್ಥಿರತೆಯನ್ನ ನೀಡುತ್ತದೆ. ಇಂದು ಹಳದಿ ಬಣ್ಣದ ಹಸುವಿಗೆ ಗೋಧಿ ಹಿಟ್ಟಿನ ರೊಟ್ಟಿ ಅಥವಾ ಬೆಲ್ಲವನ್ನ ನೀಡುವುದು ಅತ್ಯಂತ ಶುಭಪ್ರದವಾಗಿರುವಂಥದ್ದು. ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಹಳದಿ ಬಣ್ಣವನ್ನ ಬಳಸಿ. ಕನ್ಯಾ ರಾಶಿಯವರ ಸಿಂಹ ಗರ್ಜಿಸಿದಾಗ ಇಡೀ ಕಾಡು ಹೆದರಬಹುದು, ಆದರೆ ಗೂಬೆ ಮೌನವಾಗಿ ಹಾರಿದಾಗ ಇಡೀ ಕಾಡು ಜಾಗರೂಕರಾಗಿರುತ್ತದೆ. ಸಮಾಜದಲ್ಲಿ ನಿಮ್ಮ ಮಾತುಗಳು ಪ್ರಭಾವವನ್ನ ಬೀರಬೇಕಾದರೆ ನಿಮ್ಮ ಧ್ವನಿಯ ಗಡುಸುತನ ಮುಖ್ಯವಲ್ಲ, ನಿಮ್ಮ ಆಲೋಚನೆಯ ಆಳ ಮತ್ತು ನಿಮ್ಮ ಬದುಕಿನ ಸಿಸು ಮುಖ್ಯವಾಗ್ತದೆ. ನೀವು ಸೂಕ್ಷ್ಮಮತಿಗಳು ಮತ್ತು ಪರಿಪೂರ್ಣತೆಯನ್ನ ಬಯಸುವವರು. ಇಂದು ಜಗತ್ತು ನಿಮ್ಮ ಮಾತುಗಳನ್ನ ಗಂಭೀರವಾಗಿ ಕೇಳಬೇಕೆಂದರೆ ನೀವು ಅತಿಯಾಗಿ ವಿವರಣೆ ನೀಡಬೇಕಾಗಿಲ್ಲ. ನಿಮ್ಮ ಜ್ಞಾನದ ಭದ್ರ ಬುನಾದಿ ಮತ್ತು ನಿಮ್ಮ ಮೌನವೇ ಶಕ್ತಿಯಾಗಲಿ. ನೀವು ಕಡಿಮೆ ಮಾತನಾಡಿ ಅರ್ಥ ಗಾಂಭೀರ್ಯವಾಗಿ ಹೆಜ್ಜೆಯನ್ನು ಇಟ್ಟಾಗ ಜಗತ್ತು ತಾನಾಗಿಯೇ ನಿಮ್ಮ ಮಾತುಗಳನ್ನ ಅತ್ಯಂತ ಗೌರವದಿಂದ ಮತ್ತು ಗಂಭೀರವಾಗಿ ಆಲಿಸುತ್ತದೆ. ನಿಮ್ಮ ನಡೆ ನುಡಿಯಲ್ಲಿ ಆ ಗಂಭೀರವಿರಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಇಂದು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಒಡ ಹುಟ್ಟಿದವರಿಂದ ಉತ್ತಮ ಬೆಂಬಲ ಸಿಗ್ತದೆ. ಜೀವನ ಸಂಗಾತಿಯೊಂದಿಗೆ ಭವಿಷ್ಯದ ಮನೆ ಅಥವಾ ಆಸ್ತಿಯ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ನಡೆಯುವಂತದ್ದು. ಪ್ರೇಮಿಗಳಿಗೆ ಇಂದು ತಮ್ಮ ಸಂಗಾತಿಯ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಧನಸ್ಥಾನದಲ್ಲಿ ಶುಭ ಗ್ರಹಗಳ ಚಲನೆ ಇರುವುದರಿಂದ ಆರ್ಥಿಕ ಪರಿಸ್ಥಿತಿ ಭದ್ರವಾಗಿರುವಂತದ್ದು. ಹಳೆಯ ಸಾಲಗಳು ತೀರುವ ಅಥವಾ ಬಾಕಿ ಬರಬೇಕಾಗಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ದೃಷ್ಟಿಯಿಂದ ಷೇರು ಮಾರುಕಟ್ಟೆ ಅಥವಾ ಸ್ಥಿರಾಸ್ತಿಯಲ್ಲಿ ದೀರ್ಘಾವಧಿ ಹೂಡಿಕೆ ಮಾಡಲು ಯೋಚಿಸಬಹುದು, ಆದರೆ ಆತುರದ ವೆಚ್ಚಗಳಿಗೆ ಬ್ರೇಕ್ ಅನ್ನ ಹಾಕಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯಕ್ಕೆ ಮತ್ತು ಬುದ್ಧಿವಂತಿಕೆಗೆ ದೊಡ್ಡ ಮನ್ನಣೆ ಸಿಗುವಂತದ್ದು. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳು ಎಲ್ಲರ ಗಮನವನ್ನ ಸೆಳೆಯಲಿವೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ಮಾರುಕಟ್ಟೆ ವಿಸ್ತರಣೆಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲು ಇದು ಒಳ್ಳೆಯ ದಿನ. ಬುಧನ ಕೃಪೆಯಿಂದ ಮಾತುಕತೆಯ ಮೂಲಕವೇ ದೊಡ್ಡ ಒಪ್ಪಂದವನ್ನ ಯಶಸ್ವಿಯಾಗಿ ನೀವು ಪೂರ್ಣಗೊಳಿಸುವಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದಾಗ್ಯೂ ಕೂಡ ಚಂದ್ರ ಮತ್ತು ಬುಧನ ಪ್ರಭಾವದಿಂದಾಗಿ ಅತಿಯಾದ ಆಲೋಚನೆ ಉಂಟಾಗಿ ಸಣ್ಣ ಮಟ್ಟದ ನರಗಳ ದಣಿವು ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ದಿನದ ಆರಂಭದಲ್ಲಿ ಯೋಗ ಅಥವಾ ಧ್ಯಾನ ಮಾಡುವುದು ದಿನವಿಡೀ ನಿಮ್ಮನ್ನ ಪ್ರಫುಲ್ಲವಾಗಿಡುತ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ವಿಘ್ನ ನಿವಾರಕ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬೇಕಾಗುತ್ತೆ ಮತ್ತು ಶಿವಲಿಂಗಕ್ಕೆ ಕೊಂಚ ನೀರನ್ನ ಅರ್ಪಿಸಿ ಓಂ ನಮಃ ಶಿವಾಯ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದರಿಂದ ಬುದ್ಧಿಶಕ್ತಿ ತೇಜಸ್ವಿಯಾಗುವಂತದ್ದು. ನಿಮ್ಮ ರಾಶಾಧಿಪತಿ ಬುಧನ ಪ್ರಸನ್ನತೆಗಾಗಿ ಓಂ ಭಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸುವುದರಿಂದ ನಿಮ್ಮ ವಾಕ್ಚಾತುರ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚಾಗುವಂತದ್ದು. ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ಹಸುವಿಗೆ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು ಹಾಗೂ ಆರ್ಥಿಕ ವೃದ್ಧಿಗೆ ಕಾರಣವಾಗ್ತದೆ. ಶುಭ ಸಂಖ್ಯೆಯಾಗಿ 5 ಮತ್ತು 3 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗತ್ತೆ. ತುಲಾರಾಶಿಯವರ ಸಿಂಹ ಗರ್ಜಿಸಿದಾಗ ಇಡೀ ಕಾಡು ಹೆದರಬಹುದು, ಆದರೆ ನವಿಲು ಮೌನವಾಗಿ ಗರಿಬಿಚ್ಚಿದಾಗ ಇಡೀ ಜಗತ್ತೇ ಮಂತ್ರಮಗ್ನವಾಗಿ ನೋಡುತ್ತದೆ. ಜನರು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಧ್ವನಿಯ ಗಡುಸುತನವಲ್ಲ, ನಿಮ್ಮ ಆಲೋಚನೆಯ ಆಳ ಮತ್ತು ನಿಮ್ಮ ವ್ಯಕ್ತಿತ್ವದ ಮೌಲ್ಯ ಮುಖ್ಯವಾಗಿದೆ. ನೀವು ಸ್ವಾಭಾವಿಕವಾಗಿಯೇ ನ್ಯಾಯ ಮತ್ತು ಸಮತೋಲನದ ಸಂಕೇತ. ಇಂದು ನೀವು ಸಮಾಜದಲ್ಲಿ ಅಥವಾ ವೃತ್ತಿರಂಗದಲ್ಲಿ ಪ್ರಭಾವ ಬೀರಲು ಅತಿಯಾಗಿ ಮಾತನಾಡಬೇಕಾದಂತಹ ಅಗತ್ಯವಿಲ್ಲ. ನೀವು ಆಡುವಂತಹ ಪ್ರತಿಯೊಂದು ಮಾತಿಗೂ ಮುನ್ನ ಆಳವಾಗಿ ಯೋಚಿಸಬೇಕಾಗುತ್ತೆ. ಸತ್ಯ ಮತ್ತು ದಕ್ಷತೆಯಿಂದ ಮಾತನಾಡಿ. ನಿಮ್ಮ ಮಾತಿನಲ್ಲಿರುವಂತಹ ಸೌಮ್ಯತೆ ಮತ್ತು ನಿಮ್ಮ ನಡತೆಯಲ್ಲಿರುವಂತಹ ಪ್ರಾಮಾಣಿಕತೆಯ ಜನರನ್ನ ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುತ್ತದೆ ಮತ್ತು ನಿಮ್ಮ ಪ್ರತಿ ಮಾತನ್ನ ಜನರು ಶ್ರದ್ಧೆಯಿಂದ ಆಲಿಸುವಂತೆ ಮಾಡುತ್ತದೆ. ನಿಮ್ಮ ಮೌನದಲ್ಲೂ ಒಂದು ಗಾಂಭೀರ್ಯವಿರಬೇಕಾಗುತ್ತೆ. ಇಂದು ಧನಸ್ಥಾನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾಗಲಿವೆ. ನಿಮ್ಮ ಬುದ್ಧಿವಂತಿಕೆಯಿಂದ ಹಳೆಯ ಸಾಲಗಳನ್ನು ತೀರಿಸಲು ಮಾರ್ಗಗಳು ಸುಲಭವಾಗುತ್ತವೆ. ಹೊಸ ಹೂಡಿಕೆಗಳಿಗೆ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗೆ ಮನಸ್ಸನ್ನ ಮಾಡಬಹುದು, ಆದರೆ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ನಿಮ್ಮ ಮೊದಲ ಆದ್ಯತೆಯಾಗಿರಬೇಕಾಗುತ್ತೆ. ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ.
ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ ಹಾಗೂ ಭವಿಷ್ಯದ ದೊಡ್ಡ ಯೋಜನೆಗಳ ಬಗ್ಗೆ ಚರ್ಚಿಸುವಿರಿ. ಸಮಾಜದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಹೆಚ್ಚಾಗಲಿದೆ. ಒಡ ಹುಟ್ಟಿದವರಿಂದ ಶುಭ ವಾರ್ತೆಯನ್ನ ಕೇಳುವಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ. ನಿಮ್ಮ ಸಮತೋಲಿತ ಆಲೋಚನಾ ಶೈಲಿಯು ಜಟಿಲವಾದ ಸಮಸ್ಯೆಯೊಂದಕ್ಕೆ ಪರಿಹಾರವನ್ನು ಒದಗಿಸಲಿದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರನ್ನ ಅಥವಾ ಉದ್ಯಮ ಪಾಲುದಾರರನ್ನು ಆಕರ್ಷಿಸಲು ಇಂದು ಒಳ್ಳೆಯ ದಿನ. ಸಾರ್ವಜನಿಕ ಸಂಪರ್ಕ, ಕಾನೂನು ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯಂತ ಯಶಸ್ವಿಯಾದಂತಹ ದಿನವಾಗಿದೆ. ಇನ್ನು ಈ ದಿನ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ದಿನ. ಆದರೆ ಸೋಮವಾರದ ಕೆಲಸದ ಒತ್ತಡದಿಂದಾಗಿ ಸಂಜೆ ವೇಳೆಗೆ ಕಣ್ಣಿನ ಆಯಾಸ ಅಥವಾ ಲಘು ತಲೆನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನು ಕುಡಿಬೇಕಾಗುತ್ತೆ ಮತ್ತು ರಾತ್ರಿ ಲಘು ಆಹಾರ ಸೇವನೆಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವನ ಮುಂದೆ ಕುಳಿತು ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನ ದೂರ ಮಾಡಿ ಮಾತು ಮತ್ತು ಆಲೋಚನೆಗೆ ತೀಕ್ಷ್ಣತೆಯನ್ನ ನೀಡುತ್ತದೆ. ನಿಮ್ಮ ರಾಶಾಧಿಪತಿಯಾದ ಶುಕ್ರನ ದಯೆಗಾಗಿ ಇಂದು ಬಿಳಿ ಬಣ್ಣದ ಶ್ರೀಗಂಧದ ತಿಲಕ ಅಥವಾ ಸುಗಂಧ ದ್ರವ್ಯವನ್ನ ಬಳಸಬೇಕಾಗುತ್ತೆ. ಇದು ನಿಮ್ಮ ಸುತ್ತಲಿನ ಸಕಾರಾತ್ಮಕ ಆಕರ್ಷಣೆಯನ್ನ ಹೆಚ್ಚಿಸುವಂಥದ್ದು. ಇಂದು ಯಾರಾದರೂ ಕುಡಿಯಲು ತಣ್ಣನೆಯ ನೀರು ಅಥವಾ ಹಾಲನ್ನ ನೀಡಬೇಕಾಗುತ್ತೆ. ಯಾರಿಗಾದರೂ ಶಿವನಿಗೆ ಕೊಂಚ ಹಸಿ ಹಾಲನ್ನು ಅರ್ಪಿಸುವುದರಿಂದ ಅತ್ಯಂತ ಶ್ರೇಷ್ಠವಾದದ್ದು. ಶುಭ ಸಂಖ್ಯೆಯಾಗಿ 7 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ, ಸಿಂಹ ಗರ್ಜಿಸಿದಾಗ ಜಗತ್ತು ಹೆದರಬಹುದು, ಆದರೆ ಸಿಂಹ ಮೌನವಾಗಿದ್ದಾಗ ಜಗತ್ತೇ ಗಡಗಡ ನಡುಗುತ್ತದೆ. ನಿಮ್ಮ ಬದುಕಿನಲ್ಲಿ ನಿಮ್ಮನ್ನ ಕೆಳಗೆ ತಳ್ಳಿದವರಿಗೆ, ನಿಮ್ಮನ್ನ ನೋಡಿ ನಕ್ಕವರಿಗೆ ಮಾತಿನ ಮೂಲಕ ಉತ್ತರವನ್ನ ಕೊಡಬೇಡಿ. ನಿಮ್ಮ ಮೌನ ಮತ್ತು ಯಶಸ್ಸಿನ ಸದ್ದು ಅವರ ಆಲೋಚನೆಗಳನ್ನೇ ಧೂಳಿಪಟವನ್ನಾಗಿ ಮಾಡಬೇಕು. ನೀವು ಜನ್ಮಜಾತವಾಗಿ ಫಿನಿಕ್ಸ್ ಪಕ್ಷಿಯಂತೆ ಬೂದಿಯಿಂದಲೂ ಎದ್ದು ಬರುವಂತಹ ಅಸಾಧಾರಣ ಶಕ್ತಿ ನಿಮ್ಮಲ್ಲಿರುವಂಥದ್ದು. ಜಗತ್ತು ನಿಮ್ಮನ್ನು ಎಷ್ಟೇ ಕೆಳಗಣಿಸಿದರೋ ನಿಮ್ಮ ಒಳಗಿರುವಂತಹ ತೀವ್ರತೆ ಮತ್ತು ಸಂಕಲ್ಪ ಶಕ್ತಿಯನ್ನು ಯಾರೂ ಕೂಡ ಅಳಿಸಲು ಸಾಧ್ಯವಿಲ್ಲ. ನೀವು ನಿಮ್ಮ ನೋವುಗಳು, ನಿಮ್ಮ ಸವಾಲುಗಳು ನಿಮ್ಮನ್ನು ದುರ್ಬಲಗೊಳಿಸುತ್ತಿಲ್ಲ, ಬದಲಿಗೆ ನಿಮ್ಮನ್ನ ಒಳಗಿನಿಂದ ಉಕ್ಕಿನಂತೆ ಗಟ್ಟಿಗೊಳಿಸುತ್ತವೆ. ಯಾರ ಮುಂದೆಯೂ ನಿಮ್ಮ ದೌರ್ಬಲ್ಯವನ್ನು ಪ್ರದರ್ಶಿಸಬೇಡಿ. ನಿಮ್ಮ ಗುರಿಯ ಕಡೆಗೆ ಮೌನವಾಗಿ ಗಂಭೀರ್ಯವಾಗಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಯಶಸ್ಸು ನಿಮ್ಮ ಪಾದದ ಬಳಿ ಬಂದು ನಿಲ್ಲುವಂತಹ ದಿನ ಇನ್ನೇನು ದೂರವಿಲ್ಲ. ಇಂದು ಮಾನಸಿಕ ಒತ್ತಡದ ಕಾರಣದಿಂದಾಗಿ ತಲೆನೋವು, BP ಅಥವಾ ನರಗಳ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು. ಇಂದು ಪ್ರಾಣಾಯಾಮ ಅಥವಾ ಯೋಗಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ವಾಹನ ಚಲನೆ ಮಾಡುವಾಗ ಅತಿಯಾದ ಆತ್ಮವಿಶ್ವಾಸ ಬೇಡ, ಜಾಗೃತಿ ಇರಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಯುತ ನಡವಳಿಕೆಯ ಅಗತ್ಯವಿದೆ. ಸಂಗಾತಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅನಗತ್ಯ ಸಂಶಯ ಅಥವಾ ವಾದಗಳನ್ನು ಈ ದಿನ ಬಾಂಧವ್ಯವನ್ನು ಕೆಡಿಸಬಹುದು. ಪ್ರೇಮಿಗಳಿಗೆ ಇಂದು ಕೊಂಚ ತಾಳ್ಮೆಯ ಪರೀಕ್ಷೆಯ ದಿನವಾಗಿದೆ. ನಕಾರಾತ್ಮಕ ಮಾತುಗಳಿಂದ ಆದಷ್ಟು ದೂರವಿರಬೇಕಾಗತ್ತೆ. ಇನ್ನು ಧನಸ್ಥಾನದಲ್ಲಿ ಏರಿಳಿತದ ಮುನ್ಸೂಚನೆ ಇರುವಂಥದ್ದು. ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು, ಆದರೆ ಪೂರ್ವಿಕರ ಆಸ್ತಿಯಿಂದ ಅಥವಾ ನಿಗೂಢ ಮೂಲಗಳಿಂದ ಅನಿರೀಕ್ಷಿತ ಧನ ಲಾಭವಾಗುವಂತಹ ಯೋಗವಿದೆ. ಇಂದು ಯಾವುದೇ ಕಾರಣಕ್ಕೂ ಜೂಜಾಟ, ಷೇರು ಮಾರುಕಟ್ಟೆಯ ಊಹಾಪೋಹದ ಹೂಡಿಕೆಗಳಿಗೆ ಕೈಯನ್ನು ಹಾಕಬೇಡಿ. ಇನ್ನು ಉದ್ಯೋಗಿಗಳಿಗೆ ವಾರದ ಮೊದಲ ದಿನವೇ ಕಚೇರಿಯಲ್ಲಿ ತೀಕ್ಷ್ಣವಾದ ಬುದ್ಧಿವಂತಿಕೆ ಮತ್ತು ರಹಸ್ಯ ತಂತ್ರಗಳನ್ನು ಬಳಸಬೇಕಾದಂತಹ ಸಂದರ್ಭ ಬರಲಿದೆ. ನಿಮ್ಮ ಕೆಲಸದ ಕ್ರೆಡಿಟ್ ಅನ್ನ ಬೇರೆಯವರು ತೆಗೆದುಕೊಳ್ಳಲು ಬಿಡಬೇಡಿ. ವ್ಯಾಪಾರಸ್ಥರಿಗೆ ಹೂಡಿಕೆಯಲ್ಲಿ ಹೆಚ್ಚಿನ ಜಾಗರೂಕತೆ ಅಗತ್ಯ. ಶತ್ರುಗಳು ನಿಮ್ಮ ಬೆಳವಣಿಗೆಯನ್ನ ಕಂಡು ಅಸೂಯೆ ಪಡಬಹುದು, ಆದರೆ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗಬೇಕಾಗಿದೆ. ಇಂದಿನ ದಿವಸ ಇಂದು ನಿಮ್ಮ ಜನ್ಮಜಾತವಾಗಿ ಈ ದಿನ ವಿಶೇಷ ಪರಿಹಾರವನ್ನು ನೋಡುವುದಾದರೆ, ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಶುದ್ಧವಾದಂತಹ ಜಲ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಪಠಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಆತಂಕವನ್ನು ಸುಟ್ಟು ಭಸ್ಮವನ್ನು ಮಾಡುತ್ತದೆ. ನಿಮ್ಮ ರಾಶಾಧಿಪತಿ ಮಂಗಳನಾಗಿರುವುದರಿಂದ ಧೈರ್ಯ ವೃದ್ಧಿಗಾಗಿ ಓಂ ಕ್ರಾಂ ಕ್ರೀಂ ಕ್ರೌಂ ಸಂ ಭೌಮಾಯ ನಮಃ ಮಂತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು ಕಣ್ಣಿನ ದೋಷವಿರುವವರಿಗೆ ಅಥವಾ ವೃದ್ಧಾಶ್ರಮದಲ್ಲಿರುವವರಿಗೆ ಕೈಲಾದಂತಹ ಅನ್ನದಾನವನ್ನು ಮಾಡಬೇಕಾಗುತ್ತೆ. ನೀವು ಶುಭ ಸಂಖ್ಯೆಯಾಗಿ 9 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನು ಬಳಸಿದ್ದಲ್ಲಿ ಈ ದಿನ ಅದೃಷ್ಟದ ಫಲವನ್ನು ನೀವು ಪಡಿತೀರಾ. ಧನುರ್ರಾಶಿ. ಧನುರ್ರಾಶಿಯವರೇ, ನಾವು ಜಗತ್ತಿಗೆ ನಮ್ಮ ಯಶಸ್ಸನ್ನು ಕಿರುಚಿ ಹೇಳಬೇಕಾದಂತಹ ಅಗತ್ಯವಿಲ್ಲ.
ಸಿಂಹವು ತಾನು ಬೇಟೆಯಾಡುವ ಮುನ್ನ ಎಂದಿಗೂ ಕೂಡ ಗರ್ಜಿಸುವುದಿಲ್ಲ. ಅದು ತನ್ನ ಗುರಿಯ ಮೇಲೆ ಮೌನವಾಗಿ ಮತ್ತು ತೀಕ್ಷ್ಣವಾಗಿ ಗಮನವನ್ನ ನೀಡುತ್ತದೆ. ನೆನಪಿಡಿ, ಅಬ್ಬರಿಸುವಂತಹ ಅಲೆಗಳಿಗಿಂತ ನಿಶಬ್ದವಾಗಿ ಹರಿಯುವ ಆಳವಾದ ನದಿಗೆ ಕಲ್ಲುಗಳನ್ನು ಕರಗಿಸುವಂತಹ ಶಕ್ತಿ ಇರುತ್ತದೆ. ನೀವು ಜ್ಞಾನಿಗಳು ಮತ್ತು ವಿಶಾಲವಾದಂತಹ ದೃಷ್ಟಿಕೋನವನ್ನು ಹೊಂದಿದವರು. ಆದರೆ ಕೆಲವೊಮ್ಮೆ ನಿಮ್ಮ ಯೋಜನೆಗಳನ್ನು ಯಶಸ್ವಿಯಾಗ ಮುನ್ನವೇ ಜಗತ್ತಿನ ಮುಂದೆ ಹಂಚಿಕೊಳ್ಳುವ ಗಡಿಬಿಡಿ ನಿಮ್ಮದಿರುವಂಥದ್ದು. ಇಂದು ಜಗತ್ತು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದರೆ ಮೊದಲು ನಿಮ್ಮ ಆಲೋಚನೆಗಳನ್ನು ರಹಸ್ಯವಾಗಿಟ್ಟುಕೊಳ್ಬೇಕಾಗುತ್ತೆ. ನಿಮ್ಮ ಪರಿಶ್ರಮದ ಸದ್ದು ಯಾರಿಗೂ ಕೇಳಿಸದಷ್ಟು ಮೌನವಾಗಿರಬೇಕಾಗತ್ತೆ. ನೀವು ಸಾಧಿಸಿದಾಗ ಹೊರಹೊಮ್ಮುವ ಆ ಯಶಸ್ಸಿನ ಪ್ರತಿಧ್ವನಿ ಎಷ್ಟು ತೀವ್ರವಾಗಿರಬೇಕೆಂದರೆ ನಿಮ್ಮನ್ನು ಹಗುರವಾಗಿ ಕಂಡವರು ಕೂಡ ಎದ್ದು ನಿಂತು ಗೌರವವನ್ನು ಕೊಡುವಂತಾಗಬೇಕು. ನಿಮ್ಮ ಶಕ್ತಿಯನ್ನು ಮಾತಿನಲ್ಲಿ ವ್ಯರ್ಥ ಮಾಡಬೇಡಿ, ಕೃತಿಯಲ್ಲಿ ಮಾಡಿ ತೋರಿಸಬೇಕಾಗುತ್ತೆ ನಿಮ್ಮ ಶಕ್ತಿಯನ್ನು. ಇಂದು ಕುಟುಂಬದಲ್ಲಿ ಹಿರಿಯರ ಮತ್ತು ಗುರುತುಲ್ಯ ವ್ಯಕ್ತಿಗಳ ಮಾರ್ಗದರ್ಶನದಿಂದ ದೊಡ್ಡ ಗೊಂದಲವನ್ನ ಬಗೆಹರಿಯುವಂಥದ್ದು. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಮನೆಯಲ್ಲಿ ಆಧ್ಯಾತ್ಮಿಕ ಅಥವಾ ಮಂಗಳಕರ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯಬಹುದು. ಮಕ್ಕಳ ಕಡೆಯಿಂದ ಹೆಮ್ಮೆ ಪಡುವಂತಹ ಸುದ್ದಿಯು ಕೂಡ ಕೇಳಿಬರುವಂಥದ್ದು. ಇನ್ನು ಆರೋಗ್ಯವು ಉತ್ತಮವಾಗಿರುವಂಥದ್ದು. ಆದರೆ ಅತಿಯಾದ ಕೆಲಸ ಮತ್ತು ಓಡಾಟದಿಂದಾಗಿ ಪಾದಗಳ ನೋವು ಅಥವಾ ಲಿವರ್ ಸ್ವಲ್ಪ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಇಂದು ಧ್ರುವಾಹಾರ ಮತ್ತು ಸಾತ್ವಿಕ ಆಹಾರಕ್ಕೆ ನೀವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ದೀರ್ಘಕಾಲದಿಂದ ಸಿಲುಕುಕೊಂಡಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳು ಸುಖಾಂತವನ್ನ ಕಾಣಲಿವೆ. ಹೊಸ ಹೂಡಿಕೆಗೆ ಮನಸ್ಸನ್ನ ಮಾಡುವಿರಿ. ಆದರೆ ಭವಿಷ್ಯದ ಆರ್ಥಿಕ ಭದ್ರತೆಗಾಗಿ ಉಳಿತಾಯದ ಕಡೆಗೂ ಕೂಡ ಅಷ್ಟೇ ಗಮನವನ್ನ ನೀಡುವುದು ಬುದ್ಧಿವಂತಿಕೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ಅನುಭವಕ್ಕೆ ತಕ್ಕ ದೊಡ್ಡ ಜವಾಬ್ದಾರಿ ಸಿಗುವಂಥದ್ದು. ನಿಮ್ಮ ಮಾತುಗಳಿಗೆ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳು ಮನ್ನಣೆಯನ್ನ ನೀಡಲಿದ್ದಾರೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಒಪ್ಪಂದಗಳಿಂದ ದೀರ್ಘಕಾಲದ ಲಾಭ ಸಿಗುವಂತಹ ಯೋಗವಿದೆ. ಶಿಕ್ಷಣ, ಸಲಹಾ ಕೇಂದ್ರ ಮತ್ತು ನ್ಯಾಯಾಂಗ ರಂಗದಲ್ಲಿ ಇರುವವರಿಗೆ ಅತ್ಯಂತ ಪ್ರಗತಿಪರವಾದಂತಹ ದಿನವಾಗಿದೆ. ಇನ್ನು ವಿಶೇಷವಾಗಿ ಇಂದು ಹಣೆಗೆ ಕೊಂಚ ಹಳದಿ ಶ್ರೀಗಂಧ ಅಥವಾ ಕೇಸರಿ ತಿಲಕವನ್ನ ಧರಿಸಿ ಹೊರಡಬೇಕಾಗತ್ತೆ. ಇದು ಜಾತಕದಲ್ಲಿನ ಗುರುಗ್ರಹದ ಶುಭ ಫಲವನ್ನ ಹೆಚ್ಚಿಸುವಂಥದ್ದು ಮತ್ತು ನಿಮ್ಮ ವ್ಯಕ್ತಿತ್ವಕ್ಕೆ ಆಕರ್ಷಣೆಯನ್ನ ನೀಡುವಂಥದ್ದಾಗ್ತದೆ. ಇನ್ನು ಸಾಧ್ಯವಾದರೆ ಇಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ಓದುವ ಸಾಮಗ್ರಿಗಳನ್ನು ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಹಳದಿ ಮತ್ತು ಬಿಳಿ ಬಣ್ಣ. ಮಕರ ರಾಶಿ. ಮಕರ ರಾಶಿಯವರ ಸಿಂಹ ಗರ್ಜಿಸಿದಾಗ ಕಾಡು ಕ್ಷಣಕಾಲ ನಡುಗಬಹುದು. ಆದರೆ ಸಿಂಹ ಮೌನವಾಗಿ ಹೆಜ್ಜೆ ಇಡುತ್ತಿರುವಾಗ ಇಡೀ ಕಾಡು ಅತ್ಯಂತ ಗಂಭೀರವಾಗಿ ಗಮನಿಸುತ್ತದೆ. ಹೆಚ್ಚು ಮಾತನಾಡುವವರನ್ನ ಜಗತ್ತು ಕೇವಲ ಕೇಳಿಸಿಕೊಳ್ಳುತ್ತದೆ. ಆದರೆ ಮೌನವಾಗಿ ಸಾಧಿಸುವವರನ್ನ ಜಗತ್ತು ಅತ್ಯಂತ ಗಂಭೀರವಾಗಿ ಆಲಿಸುತ್ತದೆ. ನೀವು ಶನಿಯು ಅಧಿಪತ್ಯದಲ್ಲಿರುವಂತಹ ಗಂಭೀರ ಮತ್ತು ಪ್ರಬುದ್ಧ ವ್ಯಕ್ತಿತ್ವದವರು. ಇಂದು ನಿಮ್ಮ ಮಾತುಗಳು ತೂಕವಾಗಿರಬೇಕಾಗತ್ತೆ. ಯಾರ ಮುಂದೆಯೂ ನಿಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸಲು ವಾದವನ್ನ ಮಾಡಬೇಡಿ. ನಿಮ್ಮ ಮಾತುಗಳಿಂದ ನಿಮ್ಮ ನಡೆ ಮತ್ತು ಕೆಲಸಗಳು ನಿಮ್ಮ ಶಕ್ತಿಯನ್ನ ತೋರ್ಪಡಿಸಲಿವೆ. ನೀವು ಕಡಿಮೆ ಮಾತನಾಡಿ ಹೆಚ್ಚು ಕಾರ್ಯಗತಗೊಳಿಸಿದಾಗ ನಿಮ್ಮ ಸುತ್ತಲಿರುವಂತಹ ಜನರು ನಿಮ್ಮ ಪ್ರತಿಯೊಂದು ಸಣ್ಣ ಮಾತನ್ನ ವೇದವಾಕ್ಯದಂತೆ ಅತ್ಯಂತ ಗಂಭೀರವಾಗಿ ಆಲಿಸಲು ಶುರುವನ್ನ ಮಾಡ್ತಾರೆ. ನಿಮ್ಮ ಮೌನವೇ ನಿಮ್ಮ ಸಾಮ್ರಾಜ್ಯದ ಶಕ್ತಿಯಾಗಬೇಕಾಗಿದೆ. ಇಂದು ಅದೈಹಿಕವಾಗಿ ಶಕ್ತಿ ಇರಲಿದ್ದುವಂಥದ್ದು. ಅತಿಯಾದ ಮಾನಸಿಕ ಒತ್ತಡ ಅಥವಾ ಆಲೋಚನೆಗಳಿಂದಾಗಿ ಕುತ್ತಿಗೆ ಅಥವಾ ಬೆನ್ನು ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕೆಲಸದ ನಡುವೆ ಸಣ್ಣ ವಿರಾಮವನ್ನು ತೆಗೆದುಕೊಳ್ಳಿ. ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಯೋಗ ಮಾಡುವುದು ಒಳಿತನ್ನ ತರುವಂಥದ್ದು. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮತ್ತು ಸಲಹೆಗಳಿಗೆ ಹೆಚ್ಚಿನ ಗೌರವ ಸಿಗುವಂಥದ್ದು. ಸಂಗಾತಿಯೊಂದಿಗೆ ಭವಿಷ್ಯದ ಆರ್ಥಿಕ ಭದ್ರತೆಯ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ನಡೆಯುವಂಥದ್ದು. ಪ್ರೇಮಿಗಳಿಗೆ ಇಂದು ಪರಸ್ಪರರ ಬದ್ಧತೆಯನ್ನ ಸಾಬೀತುಪಡಿಸಲು ಉತ್ತಮವಾದಂತಹ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡುಬರುವಂತಹ ದಿನ. ಧನಸ್ಥಾನದಲ್ಲಿ ಸ್ಥಿರತೆ ಇರುವಂಥದ್ದು. ದೀರ್ಘಕಾಲದಿಂದ ಸಿಲುಕಿಕೊಂಡಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಆಸ್ತಿ ವ್ಯವಹಾರಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಆದರೆ ಶನಿ ದೇವರ ಪ್ರಭಾವದಿಂದಾಗಿ ಶಾರ್ಟ್ಕಟ್ ಮೂಲಕ ಹಣ ಗಳಿಸುವಂತಹ ಆಲೋಚನೆಗಳಿಂದ ದೂರವಿರಬೇಕಾಗುತ್ತೆ. ವ್ಯವಸ್ಥಿತ ಹೂಡಿಕೆಗೆ ಇಂದು ಹೆಚ್ಚಿನ ಆದ್ಯತೆಯನ್ನ ಕೂಡ ನೀಡಬೇಕಾಗುತ್ತೆ.
ಇನ್ನು ವಾರದ ಆರಂಭದಲ್ಲೇ ವೃತ್ತಿರಂಗದಲ್ಲಿ ಮಹತ್ವದ ಜವಾಬ್ದಾರಿಗಳು ನಿಮ್ಮ ಹೆಗಲೇರುವಂಥದ್ದು. ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಯೋಜನೆಗಳು ಮೇಲಾಧಿಕಾರಿಗಳ ಗಮನವನ್ನು ಸೆಳೆಯಲಿವೆ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಅಥವಾ ಹೊಸ ಗ್ರಾಹಕರನ್ನು ತಲುಪಲು ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ತಾಂತ್ರಿಕ, ರಾಜಕೀಯ ಮತ್ತು ಆಡಳಿತ ರಂಗದಲ್ಲಿರುವವರಿಗೆ ಹೆಚ್ಚಿನ ಯಶಸ್ಸು ಕೂಡ ಸಿಗುವಂಥದ್ದನ್ನು ಕಾಣ್ತೀರ. ಸಂಜೆ ದೀಪ ಹಚ್ಚಿದ ನಂತರ ಶನಿ ದೇವರನ್ನ ಸ್ಮರಿಸುತ್ತಾ ಓಂ ಪ್ರಾಂ ಪ್ರೀಂ ಪ್ರೌಂ ಸಂ ಶನೇಶ್ಚರಾಯ ನಮಃ ಮಂತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ಇಂದು ನಿರ್ಗತಿಕರಿಗೆ ಅಥವಾ ನಿಮ್ಮ ಕೈ ಕೆಳಗೆ ಕೆಲಸವನ್ನು ಮಾಡುವಂತಹ ಕಾರ್ಮಿಕರಿಗೆ ಅನ್ನದಾನ ಅಥವಾ ಸಿಹಿ ಪದಾರ್ಥವನ್ನು ನೀಡಬೇಕಾಗುತ್ತೆ. ಇದು ಶನಿದೇವನಿಗೆ ಅತ್ಯಂತ ಪ್ರಿಯವಾದಂತಹ ಪರಿಹಾರವಾಗಿದೆ. ಇಂದು ನೀಲಿ, ಬೂದು ಅಥವಾ ಬಿಳಿ ಬಣ್ಣದ ಉಡುಪನ್ನು ಧರಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಕಪ್ಪು ಎಳ್ಳು ಮಿಶ್ರಿತ ನೀರನ್ನು ಅರ್ಪಿಸಬೇಕಾಗುತ್ತೆ. ಓಂ ನಮಃ ಶಿವಾಯ್ ಮಂತ್ರವನ್ನು 108 ಬಾರಿ ಜಪಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 5, ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನು ಬಳಸಬೇಕಾಗುತ್ತೆ. ಕುಂಭರಾಶಿಯವರೇ, ಸಿಂಹ ಗರ್ಜಿಸಿದಾಗ ಇಡೀ ಕಾಡು ಹೆದರಬಹುದು, ಆದರೆ ಭೂಕಂಪವಾಗುವ ಮುನ್ನ ಇಡೀ ಪ್ರಕೃತಿ ಸ್ಮಶಾನ ಮೌನಕ್ಕೆ ಜಾರುತ್ತದೆ. ಜಗತ್ತನ್ನ ಬದಲಾಯಿಸಿದ ಅತಿ ದೊಡ್ಡ ಕ್ರಾಂತಿಗಳು ಎಂದಿಗೂ ಅಬ್ಬರದಿಂದ ಹುಟ್ಟಲಿಲ್ಲ. ಅವು ಮೌನದ ಗರ್ಭದಲ್ಲಿ ರೂಪುಗೊಂಡವು. ನೀವು ಸ್ವಾಭಾವಿಕವಾಗಿಯೇ ಜಗತ್ತಿಗಿಂತ ವಿಭಿನ್ನವಾಗಿ ಯೋಚಿಸುವಂತಹ ಪ್ರಬುದ್ಧ ಜೀವಿಗಳು. ಇಂದು ನಿಮ್ಮ ಯೋಗ್ಯತೆಯನ್ನ ಸಾಬೀತುಪಡಿಸಲು ಯಾರೊಂದಿಗೂ ವಾದಕ್ಕಿಳಿಯಬೇಡಿ. ನಿಮ್ಮ ಯೋಜನೆಗಳನ್ನು ಯಾರಿಗೂ ವಿವರಿಸುತ್ತಾ ಕೂರಬೇಡಿ. ಜನರು ನಿಮ್ಮನ್ನ ಹಗುರವಾಗಿ ಪರಿಗಣಿಸುತ್ತಿದ್ದಾರೆ ಎನಿಸಿದರೆ ಅದನ್ನ ನಿಮ್ಮ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಮೌನವೇ ನಿಮ್ಮ ಅಸ್ತ್ರವಾಗಲಿ. ನಿಮ್ಮ ಪರಿಶ್ರಮ ಮತ್ತು ನಿಮ್ಮ ಯಶಸ್ಸು ಎಷ್ಟು ನಿಶಬ್ದವಾಗಿರಬೇಕೆಂದರೆ ಅದರ ಫಲಿತಾಂಶ ಬಂದಾಗ ಇಡೀ ಜಗತ್ತು ಎದ್ದು ನಿಂತು ಗೌರವಿಸಬೇಕು. ನಿಮ್ಮ ಮೇಲಿನ ನಂಬಿಕೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಇಂದು ಧನಸ್ಥಾನದಲ್ಲಿ ಏರಿಳಿತದ ವಾತಾವರಣವಿರಲಿದೆ. ಆದಾಯ ತೃಪ್ತಿಕರವಾಗಿದ್ದರೂ ಹಠಾತ್ ವೈದ್ಯಕೀಯ ವೆಚ್ಚಗಳು ಅಥವಾ ಮನೆಯ ರಿಪೇರಿ ಕೆಲಸಗಳಿಗಾಗಿ ಹಣ ವ್ಯಯವಾಗಬಹುದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಕೊಟ್ಟಂತ ಹಣ ಮರಳಿ ಬರುವುದು ಕಷ್ಟವಾಗಬಹುದು. ಲಾಟರಿ, ಷೇರು ಮಾರುಕಟ್ಟೆಯಂತಹ ಜೂಜಿನ ವ್ಯವಹಾರಗಳಿಂದ ಇಂದು ದೂರವಿರಬೇಕಾಗುತ್ತೆ. ಇನ್ನು ವಾರದ ಮೊದಲ ದಿನವೇ ವೃತ್ತಿರಂಗದಲ್ಲಿ ದೊಡ್ಡ ಜವಾಬ್ದಾರಿಗಳು ನಿಮ್ಮ ಹೆಗಲೇರಂಥದ್ದು. ಕಚೇರಿಯಲ್ಲಿ ನಿಮ್ಮ ವಿಭಿನ್ನ ಆಲೋಚನೆಗೆ ಹಾಗೂ ಸಿದ್ಧಾಂತಗಳಿಗೆ ಸಹೋದ್ಯೋಗಿಗಳಿಂದ ಸಣ್ಣ ಮಟ್ಟದ ವಿರೋಧ ವ್ಯಕ್ತವಾಗಬಹುದು. ಆದರೆ ನಿಮ್ಮ ತಾರ್ಕಿಕ ಬುದ್ಧಿಯಿಂದ ಎಲ್ಲರನ್ನೂ ಕೂಡ ಒಪ್ಪಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಇದು ಸೂಕ್ತವಾದಂತಹ ಸಮಯ. ತಾಂತ್ರಿಕ, ಸಂಶೋಧನೆ ಮತ್ತು IT ಕ್ಷೇತ್ರದಲ್ಲಿರುವವರಿಗೆ ಪ್ರಗತಿಪರವಾದಂತಹ ದಿನವಾಗಿರುವಂಥದ್ದು. ಇನ್ನು ಮಾನಸಿಕ ಚಂಚಲತೆ ಮತ್ತು ಅತಿಯಾದ ಚಿಂತನೆಯಿಂದಾಗಿ ತಲೆನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸೋಮವಾರವಾಗಿರುವುದರಿಂದ ಶಿವನ ಧ್ಯಾನ ಮಾಡುವುದು ಮಾನಸಿಕ ಸ್ಥಿರತೆಗೆ ಸಹಕಾರಿಯಾಗುವಂಥದ್ದು. ಆಹಾರದಲ್ಲಿ ನಿಯಂತ್ರಣವಿರಬೇಕಾಗತ್ತೆ. ಜೀರ್ಣಕ್ರಿಯೆಯ ತೊಂದರೆ ಎದುರಾಗಬಹುದಾದಂತಹ ಸನ್ನಿವೇಶನ ನೋಡ್ತೀರಾ. ಇನ್ನು ಕುಟುಂಬದಲ್ಲಿ ಸಾಮರಸ್ಯ ಇರಲಿದ್ದರೂ ನಿಮ್ಮ ಮೌನ ಅಥವಾ ಬಿಗುಮಾನದ ಸ್ವಭಾವವು ಸಂಗಾತಿಗೆ ಗೊಂದಲವನ್ನು ಉಂಟು ಮಾಡಬಹುದು. ಮನಸ್ಸು ಬಿಚ್ಚಿ ಮಾತನಾಡುವುದರಿಂದ ತಪ್ಪು ಗ್ರಹಿಕೆಗಳು ದೂರವಾಗ್ತವೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನು ಹರಿಸಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತಹ ದಿನವಾಗಿರುವಂಥದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಕೊಂಚ ಕಪ್ಪು ಎಳ್ಳು ಮಿಶ್ರಿತ ಜಲಾಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಜಾತಕದಲ್ಲಿನ ಶನಿ ದೋಷದ ಶಾಂತವಾಗಿ ಮಾನಸಿಕ ನೆಮ್ಮದಿ ಸಿಗುವಂಥದ್ದು. ಇಂದು ಸಾಧ್ಯವಾದರೆ ಪೂಜಾ ಕೋಣೆಯಲ್ಲಿ 5 ಮುಖದ ರುದ್ರಾಕ್ಷಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ಅಥವಾ ಧರಿಸಬೇಕಾಗುತ್ತೆ. ಇದು ನಕಾರಾತ್ಮಕ ಶಕ್ತಿಗಳಿಂದ ನಿಮ್ಮನ್ನು ರಕ್ಷಿಸುವಂಥದ್ದು. ಇಂದು ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ, ವಿಶೇಷವಾಗಿ ಕುಷ್ಠರೋಗಿಗಳಿಗೆ ಅಥವಾ ವೃದ್ಧರಿಗೆ ಅನ್ನದಾನವನ್ನು ಮಾಡಿ. ಸೋಮವಾರ ಬಿಳಿ ಬಣ್ಣದ ಹಸುವಿಗೆ ಆಹಾರವನ್ನು ನೀಡುವುದು ತುಂಬಾ ಶುಭವಾದುದು. ಶುಭ ಸಂಖ್ಯೆ 8 ಮತ್ತು 5, ಶುಭ ಬಣ್ಣ ನೀಲಿ ಮತ್ತು ಬಿಳಿ ಬಣ್ಣ. ಮೀನರಾಶಿಯವರ ಜಗತ್ತು ಧ್ವನಿ ಜೋರಾಗಿರುವವರನ್ನ ಕೇವಲ ಆಲಿಸುತ್ತದೆ, ಆದರೆ ಸತ್ಯ ಮತ್ತು ಆಳವಾದ ಜ್ಞಾನವಿರುವವರನ್ನ ಗಂಭೀರವಾಗಿ ಪರಿಗಣಿಸುತ್ತದೆ. ಕಿರಿಚುವ ಧ್ವನಿಗಿಂತ ನಿಸ್ವಾರ್ಥವಾಗಿ ನಡೆ ಮತ್ತು ತೂಕದ ಮಾತುಗಳು ಇಡೀ ಸಭೆಯನ್ನ ಮೌನವಾಗಿಸಬಲ್ಲವು. ನೀವು ಆಧ್ಯಾತ್ಮಿಕ ಮತ್ತು ಭಾವನಾತ್ಮಕವಾಗಿ ಅತ್ಯಂತ ಆಳವಾದ ಚಿಂತಕರು. ಇಂದು ನೀವು ಯಾರನ್ನೂ ಮೆಚ್ಚಿಸಲು ಅಥವಾ ನಿಮ್ಮ ಕಡೆಗೆ ಸೆಳೆಯಲು ಅತಿಯಾಗಿ ಮಾತನಾಡಬೇಕಾದಂತಹ ಅಗತ್ಯವಿಲ್ಲ. ನಿಮ್ಮ ಮಾತುಗಳು ಸತ್ಯದಿಂದ, ನಿಮ್ಮ ನಡೆ ಪ್ರಾಮಾಣಿಕತೆಯಿಂದ ಕೂಡಿರಬೇಕಾಗುತ್ತೆ.
ನೀವು ಶಾಂತವಾಗಿರಬೇಕಾಗುತ್ತೆ. ನೇರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವಾಗ ಇಡೀ ಜಗತ್ತೇ ತನ್ನ ಕೆಲಸವನ್ನ ನಿಲ್ಲಿಸಿ ನಿಮ್ಮನ್ನ ಗಂಭೀರವಾಗಿ ಆಲಿಸುತ್ತದೆ. ನಿಮ್ಮ ಒಳಗಿನ ಜ್ಞಾನದ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಆಲೋಚನೆಗಳನ್ನು ಮಂಡಿಸಲು ಉತ್ತಮವಾದಂತಹ ದಿನ. ನಿಮ್ಮ ಮಾತಿನ ಚಾತುರ್ಯ ಮತ್ತು ಸೌಮ್ಯ ಸ್ವಭಾವವು ಸಹೋದ್ಯೋಗಿಗಳನ್ನು ಸೆಳೆಯುತ್ತವೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ಹೊಸ ಸಂಪರ್ಕಗಳಿಂದ ಲಾಭದಾಯಕ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಶಿಕ್ಷಣ, ಆಪ್ತ ಸಮಾಲೋಚನೆ ಮತ್ತು ಕಲಾತ್ಮಕ ರಂಗದಲ್ಲಿರುವವರಿಗೆ ಇಂದು ಅತ್ಯಂತ ಯಶಸ್ಸಿನ ದಿನವಾಗಿದೆ. ಇನ್ನು ಆರ್ಥಿಕವಾಗಿ ಇಂದು ಧನಲಾಭದ ಯೋಗವಿದೆ. ದೀರ್ಘಕಾಲದಿಂದ ಸಿಕ್ಕಿಕೊಂಡಿದ್ದಂತಹ ಹಣ ನಿಮ್ಮ ಕೈ ಸೇರಬಹುದು. ಆದಾಗ್ಯೂ ಸೋಮವಾರವಾಗಿರುವುದರಿಂದ ಮನಸ್ಸು ಚಂಚಲವಾಗಿ ಅನಗತ್ಯ ವಸ್ತುಗಳ ಖರೀದಿಗೆ ಹಣ ವ್ಯಯವಾಗದಂತೆ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಭವಿಷ್ಯದ ಹೂಡಿಕೆಗಳಿಗೆ ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಉತ್ತಮ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಗಟ್ಟಿಯಾಗಲಿದ್ದು ನಿಮ್ಮ ಮನಸ್ಸಿನ ಆಳವಾದ ವಿಚಾರಗಳನ್ನು ಹಂಚಿಕೊಳ್ಳುವಂತಹದ್ದು. ಮಕ್ಕಳ ಕಡೆಯಿಂದ ಶುಭ ವಾರ್ತೆಯನ್ನ ಕೇಳುವಿರಿ. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಲಕ್ಷಣಗಳಿವೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಆಲೋಚನೆಯಿಂದ ಮಾನಸಿಕ ಆಯಾಸವಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಾಕಷ್ಟು ನೀರನ್ನು ಕುಡಿಯುವುದು ಮತ್ತು ಯೋಗಾಭ್ಯಾಸವನ್ನು ಮಾಡುವುದು ನಿಮ್ಮನ್ನ ದಿನವಿಡೀ ಚುರುಕಾಗಿಡುವಂಥದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಹಾಲು ಅಥವಾ ನೀರನ್ನು ಅರ್ಪಿಸಬೇಕಾಗುತ್ತೆ. ಓಂ ನಮಃ ಶಿವಾಯ ಮಂತ್ರವನ್ನು 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡುವಂಥದ್ದು. ಇನ್ನು ಜ್ಞಾನ ಮತ್ತು ಆತ್ಮವಿಶ್ವಾಸ ವೃದ್ಧಿಗಾಗಿ ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಮಂತ್ರವನ್ನು 11 ಬಾರಿ ಪಠಣೆಯನ್ನು ಮಾಡಬೇಕಾಗುತ್ತೆ. ನಿಮ್ಮ ರಾಶಿ ಜಲತತ್ವದ ರಾಶಿಯಾಗಿರುವುದರಿಂದ ಇಂದು ನೀರನ್ನು ವ್ಯರ್ಥವನ್ನು ಮಾಡಬೇಡಿ. ಹಸಿದಂತಹ ಜೀವಿಗೆ ಅಥವಾ ಪಕ್ಷಿಗಳಿಗೆ ಕುಡಿಯಲು ನೀರನ್ನು ಇಡಬೇಕಾಗುತ್ತೆ. ಇಂದು ಹಳದಿ, ಬಿಳಿ ಅಥವಾ ಕ್ರೀಮ್ ಬಣ್ಣದ ಉಡುಪುಗಳನ್ನು ಧರಿಸುವುದು ನಿಮಗೆ ಅತ್ಯಂತ ಸಕಾರಾತ್ಮಕ ಶಕ್ತಿಯನ್ನು ನೀಡುವಂಥದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 3 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನು ಶುಭ ಬಣ್ಣವನ್ನು ನೋಡುವುದಾದರೆ ಈ ದಿನದ ವಿಶೇಷ ಬಣ್ಣಗಳಾಗಿ ಹಳದಿ ಮತ್ತು ಬಿಳಿ ಬಣ್ಣವನ್ನು ಬಳಸಿದ್ದಲ್ಲಿ ಖಂಡಿತವಾಗಿಯೂ ವಿಶೇಷ ಫಲಗಳನ್ನು ಮತ್ತು ಅನುಗ್ರಹಗಳನ್ನು ಈ ದಿನ ನೀವು ಪಡೆಯುವಂಥದ್ದಾಗ್ತದೆ.